ಕಾರ್ಕಳದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ತಾಫ್ ಮೂಲತಃ ಉತ್ತರ ಕರ್ನಾಟಕದವನು, ಆತ ಕೆಟ್ಟವನು ಅಂತ ಸ್ಥಳೀಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಕಳದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲ ಸ್ಥಳೀಯರು ಮಾತನಾಡಿದ್ದಾರೆ. ಅಲ್ತಾಫ್ ಮೂಲತಃ ಉತ್ತರ ಕರ್ನಾಟಕದವನು, ಆತ ಕೆಟ್ಟವನು ಅಂತ ಮಾತನಾಡ್ತಿದ್ದಾರೆ. ಈ ಹಿಂದೆ ಅಲ್ತಾಫ್ ಹಲವಾರು ಕೃತ್ಯವನ್ನ ಮಾಡಿದ್ದಾನೆ. ನಮ್ಮ ಸಮಾಜದಿಂದ ಆತನನ್ನ ಬಹಿಷ್ಕರಿಸ್ತೇವೆ, ಮುಸ್ಲಿಂ ಲಾಯರ್ ಅವನ ಪರ ವಾದವನ್ನ ಮಾಡಬಾರದು ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಯಾವ ಭಾಗದವನಾದ್ರೂ ಆಗಿದೆ, ಆ ಮನಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂಥದ್ದು ಆಕ್ರೋಶ ಇರೋದು. ಸ್ಥಳೀಯರು ಮಾತನಾಡಿದ್ದಾರೆ. ಆರೋಪಿ ಅಲ್ತಾಫ್ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದ, ಇಲ್ಲೇ ಚಿಕ್ಕ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿದ್ದ. ನ್ಯೂಸ್ 18ಗೆ ಸ್ಥಳೀಯ ಮೊಹಮ್ಮದ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ತಾಫ್ನ ಬಗ್ಗೆ ಅವರು ಮಾತನಾಡಿದ್ದಾರೆ. ಆತನ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಪಿ ಅಲ್ತಾಫ್ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದ ಅವನು ಅಂತಲೂ ಕೂಡ ಮಾತನಾಡಿದ. ಕಾರ್ಕಳದ ಹಿಂದೂ ಯುವತಿಯ ಅತ್ಯಾಚಾರವನ್ನು ಖಂಡಿಸಿ ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆ ಹೋರಾಟಗಳನ್ನ ನಡೆಸಿದ್ದು ಜೊತೆಗೆ ಮುಸ್ಲಿಂ ಸಮುದಾಯ ಕೂಡ ಈ ಪ್ರಕರಣವನ್ನ ಖಂಡಿಸಿದೆ. ಈ ಬಗ್ಗೆ ಮುಸ್ಲಿಂ ಮುಖಂಡರು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಈ ಪ್ರಕರಣದ ಬಗ್ಗೆ ಏನು ಮತ್ತೆ ನಿಮ್ಮ ಸಮುದಾಯದ ನಿಲುವೇನು? ಇದು ನಿನ್ನೆ ನಡೆದಂತ ಹಿಂದೂ ಯುವತಿಯ ಅತ್ಯಾಚಾರ ಪ್ರಕರಣ ಕೇವಲ ಒಂದು ಹಿಂದೂ ಯುವತಿಯ ಅತ್ಯಾಚಾರ ಮಾತ್ರಲ್ಲ, ಈ ಮಾನವ ಸಮುದಾಯದ ಮೇಲೆ ನಡೆದಂತ ಅತ್ಯಾಚಾರವಾಗಿದೆ. ಇದನ್ನು ನಾವು ಖಂಡಿತವಾಗಿ ಮುಸ್ಲಿಂ ಸಮುದಾಯ ಖಂಡಿಸ್ತದೆ. ಯಾಕೆ ಇಂಥ ಶಿಷ್ಟಾಚಾರಗಳು ಮುಸ್ಲಿಂ ಸಮುದಾಯದಲ್ಲಿಲ್ಲ. ಅದೇ ಈ ನಾಮಧಾರಿ ಮುಸ್ಲಿಂಗಳು ಇಂಥ ಕೆಲಸನು ಆ ಮಸೀದಿಯ ಬಾಗಿಲನ್ನು ಜೋಮಾನಲ್ಲಿ ನೋಡಿದವನಲ್ಲ ಆತ. ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಬಾಡಿಗೆ ಮನೆಗಳಲ್ಲಿದ್ದು ಈ ಹಿಂದೆ ಹಲವಾರು ಇಂಥ ಕೃತ್ಯಗಳಲ್ಲಿ ಭಾಗವಹಿಸಿದಾಗ ಊರಿನ ಯುವಕರೊಟ್ಟಿಗೆ ಪೆಟ್ಟು ತಿಂದು ಓಡಿದವ ವ್ಯಕ್ತಿಯಾಗಿದ್ದಾನೆ. ಆದರೂ ಈ ಏನು ಇವತ್ತು ಸಂತ್ರಸ್ತೆ ಆಗಿದ್ದಾರೆ ಅವರ ಪರವಾಗಿ ನಾವು ಮುಸ್ಲಿಂ ಸಮುದಾಯ ಯಾವತ್ತೂ ಇದೆ. ಏನು ಆರೋಪಿ ಇಂಥ ಕೆಲಸಗಳನ್ನು ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ, ಅವನಿಗೆ ಕಾನೂನಿನ ನೆಲೆಯಲ್ಲಿ ಕಠಿಣ ಶಿಕ್ಷೆ ಸಿಗಬೇಕು. ಮಾತ್ರವಲ್ಲ, ಅವನನ್ನು ನಮ್ಮ ಎಲ್ಲ ಮುಸ್ಲಿಂ ಸಮುದಾಯದ ಜಮಾತ್ಗಳಿಂದ ಅವನನ್ನು ಸಾಮಾಜಿಕ ಬಹಿಷ್ಕಾರ ಹಾಕುವಂತ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ಮಾತ್ರವಲ್ಲದೆ ನಮ್ಮ ಮುಸ್ಲಿಂ ಏನು ವಕೀಲರಿದ್ದಾರೆ ಅವರನ್ನೊಂದು ವಿನಂತಿ ಇದೆ, ದಯವಿಟ್ಟು ಇವನ ಪರವಾಗಿ ಯಾರು ವಾದಗಳನ್ನು ಮಾಡಬಾರ್ದು. ಇದು ಕೇವಲ ಒಂದು ಹಿಂದೂ ಸಮುದಾಯದ ಯುವತಿಯರಲ್ಲ, ನಾಳೆ ಈ ಚಾಳಿಯನ್ನು ಮುಂದುವರಿಸಿಕೊಂಡು ಇತರ ಯುವತಿಯರ ಬಾಳನ್ನು ಹಾಳು ಮಾಡುವಂತ ಇಂಥ ವ್ಯಕ್ತಿಗಳನ್ನು ಖಂಡಿತವಾಗಿಯೂ ನಾವು ಅವರನ್ನು ಮಾಡಬಹುದು. ಮತ್ತೊಂದು ವಿಷಯದಲ್ಲಿ ನಾನು ಹೇಳಿದ್ರೆ, ಇಲ್ಲಿ ಡ್ರಗ್ಸ್ ಮಾಫಿಯಾ ಕಳೆದ ಕೆಲವಾರು ವರ್ಷಗಳಿಂದ ಕಾರ್ಕಳ ಆಗಲಿ ಉಡುಪಿ ಜಿಲ್ಲೆಗಳಲ್ಲಿ ಡ್ರಗ್ಸ್ ವಿಪರೀತವಾಗಿ ಹೆಚ್ಚಳ ಆಗ್ತಾ ಇದೆ. ನಿನ್ನೆ ಏನು ಅತ್ಯಾಚಾರ ನಡೆದಿದೆ, ಅವರಿಗೆ ಡ್ರಗ್ಸ್ ಅನ್ನು ಕೊಟ್ಟು ಅತ್ಯಾಚಾರ ಮಾಡಲಾಗಿದೆ ಅಂತೇಳಿ ನಾವು ಪೊಲೀಸ್ ಇಲಾಖೆಯನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ದಯವಿಟ್ಟು ಈ ಡ್ರಗ್ಸ್ ಮಾಫಿಯಾವನ್ನು ಬುಡ ಸಮೇತ ಬೇರು ಸಮೇತ ಕಿತ್ತೊಗೆಯಬೇಕು. ಏನು ಸಹಕಾರ ಬೇಕು ಪೊಲೀಸ್ ಇಲಾಖೆಗೆ ನಾವು ಕೊಡಲು ನಮ್ಮ ಸಮುದಾಯ ಸದಾ ಬದ್ಧರಾಗಿದೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಅಲ್ತಾಫ್ ಹಿನ್ನೆಲೆ ಹೇಗಿತ್ತು? ಅವನು ಡ್ರಗ್ ಪೆಡ್ಲರ್ ಅನ್ನಂತ ಒಂದು ಆರೋಪ ಕೂಡ ಇದೆ. ಖಂಡಿತವಾಗಿಯೂ ಅಂತ ಸಾಧ್ಯತೆಗಳು ಇವೆ. ಯಾಕಂತ ಹೇಳಿದ್ರೆ ಈ ಯುವಕ ಕೆಲವು ಸಮಯದಿಂದ ಸಮೇತ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ. ವ್ಯಾಪಾರ ಮಾಡಿ ಇಂಥ ಕೃತ್ಯಗಳನ್ನು ಪುನಃ ಮಾಡಬೇಕಾದ್ರೆ ಅವನಲ್ಲಿ ಆ ಹೆದರಿಕೆ ಇಲ್ಲ ಅಂತ ಆಗ್ಬೇಕಾದ್ರೆ ಖಂಡಿತವಾಗಿ ಡ್ರಗ್ಸ್ ಮಾಫಿಯಾದಲ್ಲಿ ಇದ್ದಾನೆ. ಮತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ನೀನು ಹುಡುಗಿಗೆ ಡ್ರಗ್ಸ್ ಕೊಟ್ಟದ್ದು ಸಹ ಈಗ ಸಾಬೀತಾಗಿದೆ. ಆ ಕಾರಣದಾಗಲಿ ಇವನು ಡ್ರಗ್ ಪೆಡ್ಲರ್ ಆಗಿರೋಕ್ಕೆ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ. ಇದು ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು. ಇಂದು ಉಡುಪಿ ಜಿಲ್ಲೆಯಲ್ಲಿ ನಡೆದಂತ ಘೋರ ಘಟನೆ ಆಗಿದ್ದು, ಈ ಘಟನೆಯನ್ನ ಧರ್ಮವನ್ನು ಮೆರೆತು ಮುಸ್ಲಿಂ ಮತ್ತು ಹಿಂದೂ ಸಂಘಟನೆ ಎರಡು ಸೇರಿ ಈ ಕರ್ತವ್ಯವನ್ನ ಖಂಡಿಸುತ್ತಿದೆ. ಗಣೇಶ್ ಸಾಹೇಬ್ರಗಟ್ಟೆ, ನ್ಯೂಸ್ 18 ಉಡುಪಿ. ಕಾರ್ಕಳದಲ್ಲಿ ಕಿಡ್ನಾಪ್ ಮತ್ತು ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಲವ್ ಜಿಹಾದ್ ಅಂತ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಕಾರ್ಕಳ ಶಾಸಕರು ಮಾಜಿ ಸಚಿವರು ಹಾಗೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸುನಿಲ್ ಕುಮಾರ್ ಈ ಘಟನೆಯನ್ನ ಖಂಡಿಸಿರುವಂತದ್ದು. ಡ್ರಗ್ಸ್ ಕೊಟ್ಟು ಯುವತಿ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ. ಯುವಕರ ಕೈಗೆ ಡ್ರಗ್ಸ್ ಅಮಲು ಪದಾರ್ಥಗಳು ಸಿಕ್ಕಿದ್ದೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಶಾಸಕರು ಕೂಡ ಫೈಂಡ್ ಔಟ್ ಮಾಡಬೇಕು ಅದ್ರ ಬಗ್ಗೆ. ಶಾಸಕರಲ್ಲ, ಆ ಕಾರ್ಕಳದ ಸ್ಥಳೀಯ ಶಾಸಕರು 4 ಬಾರಿ ಗೆದ್ದಿರುವಂತವರು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರಿಗೂ ಕೂಡ ಅದನ್ನ ಆ ಒಂದು ಡ್ರಗ್ಸ್ ಅಮಲನ್ನ ದೂರ ಮಾಡುವಂತ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಜವಾಬ್ದಾರಿ ಇರುತ್ತೆ. ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು. ಸಂತ್ರಸ್ತೆಗೆ ಸರ್ಕಾರ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾ ಇದೆ ಸರ್ಕಾರಕ್ಕೆ ಶಾಸಕ ಸುನಿಲ್ ಕುಮಾರ್ ಅವರು ಆಗ್ರಹಿಸಿದ್ದಾರೆ.
ಆ ಯುವಕರ ಕೈಗೆ ಅಮಲು ಪದಾರ್ಥಗಳು ಹೇಗೆ ತಲುಪ್ತೋ, ಇದರ ಹಿಂದೆ ಯಾವ ಕೈವಾಡಗಳಿದೆ, ಹುಬ್ಬಳ್ಳಿಯ ಘಟನೆಗಳು ನಡೆದಾಗ ಲವ್ ಜಿಹಾದ್ ಅಂತ ಅಂದಾಗ ಅದನ್ನ ಮುಖ್ಯಮಂತ್ರಿಗಳಾದಿಯಾಗಿ ಗೃಹ ಸಚಿವರು ಅದನ್ನು ಅಲ್ಲಗಳೆದಿದ್ರು. ಇವತ್ತು ಆ ಯುವತಿಯನ್ನ ಡ್ರಗ್ಸ್ ಅನ್ನ ಕೊಟ್ಟು, ಅಮಲು ಪದಾರ್ಥವನ್ನು ಕೊಟ್ಟು ಅಪಹರಣ ಮಾಡಿ ಅತ್ಯಾಚಾರವನ್ನ ಮಾಡುವುದರ ಹಿಂದೆ ಯಾವ ಶಕ್ತಿಯ ಅಡಗಿದೆ? ಇದನ್ನ ಸರ್ಕಾರ ಬಹಿರಂಗ ಮಾಡಬೇಕು, ಜಿಲ್ಲಾಡಳಿತ ಬಹಿರಂಗ ಮಾಡಬೇಕು. ಇದರ ಹಿಂದಿರುವಂತಹ ಎಲ್ಲ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಹುಟ್ಟಡಗಿಸಬೇಕು ಅನ್ನುವಂಥದ್ದನ್ನು ಕೂಡ ನಾನು ಆಗ್ರಹಿಸ್ತೇನೆ. ಡ್ರಗ್ ಮಾಫಿಯಾಗಳು ಬೆಳೀತಾ ಇರುವಂತಹ ಈ ಸಂದರ್ಭದಲ್ಲಿ, ಜಿಹಾದಿ ಮಾನಸಿಕತೆಗಳು ವಿಸ್ತರಗೊಳ್ತಾ ಇರುವಂತಹ ಸಂದರ್ಭದಲ್ಲಿ ರಾಜಕೀಯ ಮೇಲಾಟವನ್ನು ಬಿಟ್ಟು ಹೆಣ್ಣು ಮಕ್ಕಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಅನ್ನೋದನ್ನು ನಾನು ಆಗ್ರಹಿಸ್ತೇನೆ. ಆ ಸಂತ್ರಸ್ತೆಗೆ ಹೆಚ್ಚಿನ ಚಿಕಿತ್ಸೆಯನ್ನ ಸರ್ಕಾರದ ವೆಚ್ಚದಲ್ಲಿ ಭರಿಸಬೇಕು, ಆಕೆಗೆ ಧೈರ್ಯವನ್ನು ಕೊಡಬೇಕು, ಆ ಕುಟುಂಬಕ್ಕೆ ಭದ್ರತೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಕಾರ್ಕಳದ ರೇಪ್ ಕೇಸ್ ಬಗ್ಗೆ ವಿರೋಧ ಪಕ್ಷ ನಾಯಕ ಅಶೋಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರ ಬಂದ ನಂತರ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ, ಅತ್ಯಾಚಾರ ಮಾಡ್ತಾರೆ, ಕೇಸನ್ನ ಮುಚ್ಚಿ ಹಾಕ್ತಾರೆ. ಹಾವೇರಿ, ಹುಬ್ಬಳ್ಳಿ ಮತ್ತೆ ಈಗ ಕಾರ್ಕಳದಲ್ಲಿ ಆಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಎಲ್ಲದಕ್ಕೂ ಕೂಡ ರಾಜಕೀಯ ಬಳಿಯೋದಲ್ಲ. ಇಂಥ ಡ್ರಗ್ಸ್ ವಿಚಾರ, ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒಗ್ಗಟ್ಟಾಗಿ ಕಾಣಿಸ್ಬೇಕು. ಆದ್ರೆ ಇದರಲ್ಲೂ ಕೂಡ ರಾಜಕೀಯ ಹುಳುಕನ್ನ ಹುಡ್ಕೊಂಡು ಅದ್ರ ಬಗ್ಗೆ ಮಾತಾಡೋದಾಗಿದೆ ಇವರೆಲ್ಲ. ಬಂದ್ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಇದು ಒಂದೇ ಕಡೆ ಅಲ್ಲ, ಹಾವೇರಿಯಲ್ಲೂ ಆಯಿತು, ಹಿಂದೆ ಹುಬ್ಬಳ್ಳಿಯಲ್ಲಾಯಿತು, ಈಗ ಕಾರ್ಕಳದಲ್ಲಾಗಿದೆ. ದಿನನಿತ್ಯ ಈ ಥರದ ಹಲ್ಲೆಗಳು. ಮಾತೆತ್ತರೆ ಅವರ MLAನೇ ಹೇಳಿದಾನಲ್ಲ, ಯಾರು, ಐವಾನ್ ಡಿಸೋಜ, ನಾವು ಇದನ್ನು ಬಾಂಗ್ಲಾದೇಶ ಮಾಡ್ತೀರಿ ಕರ್ನಾಟಕನ ಅಂತ ಹೇಳಿದಾರಲ್ಲ. ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಅಲ್ಲಿ ಹಿಂದೂಗಳ ದೇವಸ್ಥಾನ ಹೆಂಗೆ ಹೊಡೆದ್ರು, ಹಿಂದೂಗಳ ಮೇಲೆ ಹೆಂಗೆ ಅತ್ಯಾಚಾರ ಮಾಡಿದ್ರು, ಹಿಂದೂಗಳನ್ನ ಹೆಂಗೆ ಕೊಲೆ ಮಾಡಿದ್ರು, ಹಂಗೆ ಮಾಡ್ತೀನಿ ಕರ್ನಾಟಕನ ಅಂತಾನ. ಕಾಂಗ್ರೆಸ್ ಅವರು ಅವ್ರ ಹೇಳಿಕೆಗೆ ಒಬ್ಬರು ರಿಯಾಕ್ಷನ್ ಮಾಡಿಲ್ಲ. ಅಂದರೆ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಅರ್ಥ. ಅದರಿಂದ ನನಗನ್ಸುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಈ ರಾಜ್ಯದಲ್ಲಿ ಅಧಿಕಾರ ನಡೆಸುವಂಥ ನೈತಿಕ ಅಧಿಕಾರ ಕಾಂಗ್ರೆಸ್ ಅವರು ಕಳ್ಕೊಂಬಿಟ್ಟಿದ್ದಾರೆ. ಕಳೆದ 15 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಒಂದೇ ಒಂದು ಅಭಿವೃದ್ಧಿ ಕಾರ್ಯ, ಹಣನೇ ಇಲ್ಲ, ಪಾಪರ್ ಔಟಿದೆ. ಒಂದು ರೀತಿ ಸರ್ಕಾರ ಹಣ ಇಲ್ಲದೆ ಪಾಪರಾಗಿ ತೆರಿಗೆಗಳ ಭಾರವನ್ನು ಜನಗಳ ಮೇಲೆ ಏರ್ತಾ ಇದೆ. ಇದು ಖಂಡನೀಯ. ಇನ್ನು ಕಾರ್ಕಳದ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಘಟನೆಗೆ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾವೆ. ಆಗಸ್ಟ್ 26ರಂದು ಕಾರ್ಕಳದಲ್ಲಿ ಖಂಡನಾ ಸಭೆಯನ್ನ ಮಾಡ್ತಾ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆಗಸ್ಟ್ 26ನೇ ತಾರೀಕು. ಘಟನೆ ಹಿಂದೆ ಡ್ರಗ್ಸ್ ಮಾಫಿಯಾ ಇದೆ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಕಾರ್ಕಳ ಅತ್ಯಾಚಾರ ಘಟನೆಗೆ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇರುವಂಥದ್ದು. ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಕಾರ್ಕಳದಲ್ಲಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪೊಲೀಸ್ ಠಾಣೆ ಮುಂಭಾಗನೂ ಕೂಡ ಹೋಗಿ ಅಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತಲೂ ಕೂಡ ಆಗ್ರಹಿಸಿದ್ರು. ಈಗ ಆಗಸ್ಟ್ 26ನೇ ತಾರೀಕು ಖಂಡನ ಸಭೆ ಮಾಡ್ತಾ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನೆಗಳ ನಾಯಕಿಯಾಗಿರುವಂತ ರಮಿತಾ ಅವರನ್ನ ನಮ್ಮ ಪ್ರತಿನಿಧಿ ಗಣೇಶ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಕೇಳೋಣ. ಕಾರ್ಕಳದ ಹಿಂದೂ ಯುವತಿಯ ಅತ್ಯಾಚಾರವನ್ನ ಖಂಡಿಸಿ ಹಿಂದೂಪರ ಸಂಘಟನೆಯವರು ಏನು ಹೋರಾಟಗಳನ್ನ ಮಾಡ್ತಿರೋದು, ಈ ಪ್ರಕರಣವನ್ನ ಸಂಪೂರ್ಣವಾಗಿ ಭೇದಿಸಿ ಅಪರಾಧಿಗೆ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂತ ಹೋರಾಟವನ್ನ ಮಾಡ್ತಾ ಇರೋದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಹಿಂದೂ ಸಂಘಟನೆಯ ಮುಖಂಡೆ ನಮ್ಮ ಜೊತೆ ಇದ್ದಾರೆ. ಅವರು ಏನ್ ಹೇಳ್ತಾರೆ ಅಂತ ಕೇಳುವ. ಮೇಡಮ್, ಈ ಪ್ರಕರಣದ ಸಂಪೂರ್ಣ ಇವರ ಹಾಗೆ ತಮ್ಮ ನಿಲುವೇನು ಈ ಪ್ರಕರಣದ ವಿಚಾರವಾಗಿ? ನಿನ್ನೆ ಒಂದು ಅಯ್ಯಪ್ಪ ನಗರದ ಯುವತಿಗೆ ಬಂಗ್ಲಗುಡ್ಡೆಯ ಯುವಕ ಈ ಕೃತ್ಯವನ್ನು ಮಾಡಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ.
ಅವಳಿಗೆ ನಡಿಲಿಕ್ಕಾಗಿಲ್ವಂತ ಸಂದರ್ಭದಲ್ಲಿ ಅಥವಾ ನಶೆ ಏರಿಕೆಯಾದ ಸಂದರ್ಭದಲ್ಲಿ ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಇಲ್ರಿ ಇದು ಬೆಳಕಿಗೆ ಬರ್ತಿರ್ಲಿಲ್ವಾ ಏನ? ಇಂಥದ್ದು ಎಷ್ಟೋ ಘಟನೆಗಳು ಆಗಿರಬಹುದು. ಆದ್ರೆ ಇವತ್ತು ಇಡೀ ಹಿಂದೂ ಸಮಾಜ ಆ ಕುಟುಂಬದ ಜೊತೆ ಇದೆ, ಆ ಯುವತಿಯ ಜೊತೆ ಇದೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿ ಸಪೋರ್ಟ್ಗಳು ಕೂಡ ನಮಗೆ ಬೇಕಾಗ್ತದೆ. ಹಾಗಾಗಿ ಸರ್ಕಾರದವರು ಕೂಡ ಇದರ ಬಗ್ಗೆ ಎಚ್ಚರಿಕೆಯನ್ನು ತಗೊಳ್ಬೇಕು. ಈಗ ಇಬ್ರು ಆರೋಪಿಗಳನ್ನು ಅವರು ಅರೆಸ್ಟ್ ಮಾಡಿರ್ತಾರೆ, ಆದ್ರೆ ಮುಂದೆ ಕೂಡ ಇನ್ನೊಬ್ಬ ಆರೋಪಿಯನ್ನು ಹಿಡಿಲಿಕ್ಕಿದೆ, ಆ ಆರೋಪಿಯನ್ನು ಕೂಡ ಅವರು ಹಿಡಿಬೇಕು. ಆಮೇಲೆ ಕಾನೂನು ಪ್ರಕಾರವಾಗಿ ಆ ಮೆಡಿಕಲ್ ರಿಪೋರ್ಟ್ಗಳು ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ ಹೇಳಿದ್ರೆ ನಶೆ ಅಂತ ಹೇಳಿದ ತಕ್ಷಣ ನಾವು ಹೇಳುವಂತದ್ದು ಒಂದು ಖಾಲಿ ಒಂದು ಡ್ರಿಂಕ್ಸ್ ಅಲ್ಲಿ ಈ ರೀತಿಯ ನಶೆ ಆಗಿರುವುದಿಲ್ಲ. ನಮ್ಮ ಪ್ರಕಾರ ಅದು ಡ್ರಗ್ಸ್. ಯಾಕಂದ್ರೆ ಅವಳ ಹಲ್ಲುಗಳೆಲ್ಲ ಶೇಕ್ ಆಗ್ತಾ ಇತ್ತು. ಹಾಗಾಗಿ ಮೆಡಿಕಲ್ ರಿಪೋರ್ಟ್ಗಳು ಸೀರಿಯಸ್ ಆಗಿ ಇದನ್ನು ಆಕ್ಷನ್ ತಗೊಳ್ಬೇಕು. ಅದೇ ರೀತಿ ಕಂಪ್ಲೇಂಟ್ ಅಲ್ಲಿ ಈಗ ಕೊಟ್ಟಿದ್ದಾರೆ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನನಗೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ. ಸಾಮೂಹಿಕ ಅತ್ಯಾಚಾರ ಆಗಿದ್ರೆ ಹುಡುಗಿಗೆ ನಶೆಯಲ್ಲಿದ್ದ ಕಾರಣ ಎಷ್ಟು ಅಂತ ಹೇಳಿಲ್ಲ, ಅವಳು ಒಂದು 3 ಜನ ಅಂತ ಹೇಳಿರುವಂತದ್ದು. ಅಂತಹ ಆರೋಪಿಗಳನ್ನು ಕೂಡ ಹಿಡಿಬೇಕು. ಒಂದು ನೇರವಾಗಿ ಒಂದು ಸ್ಟ್ರಿಕ್ಟ್ ಕ್ರಮವನ್ನು ತಗೊಳ್ಬೇಕು ಅಂತ ಡಿಪಾರ್ಟ್ಮೆಂಟ್ ಅವರಿಗೆ ಕೂಡ ನಾವು ಇದನ್ನು ಮನವಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲಾದ್ರೂ ನೀವು ಇದನ್ನು ಅಲ್ಲೇ ಲೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಮುಂದೊಂದು ದಿನ ಮಹಿಳೆಯರು ಒಟ್ಟಾಗಿ ಈ ಕೇಸನ್ನು ಹಿಂದೂ ಪರದವರೊಟ್ಟಿಗೆ ನಿಂತ್ಕೊಂಡು ಈ ಕೇಸಲ್ಲಿ ನಾವು ಮುಂದುವರಿಬೇಕಾಗ್ತದೆ. ಮಹಿಳೆಯರು ನಾಡಿದ್ದು ಹೋರಾಟ ಮಾಡುವಂತ ಪರಿಸ್ಥಿತಿಗಳು ಬರಬಹುದು. ಇನ್ನು ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ, ಹೇಗೆ ಮಾಡ್ತೀವಿ? ಇವಾಗ ಎಲ್ಲ ಹಿಂದೂ ಸಂಘಟನೆಯ ಮುಖಂಡರು ಸೇರಿಕೊಂಡು ಸೋಮವಾರ ಖಂಡನೀಯ ಸಭೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಅವರ ಜಾತಿ ಸಮುದಾಯದವರು ಬರಬೇಕು. ಯಾಕೆ ಹೇಳಿದ್ರೆ ಒಂದು ಹಿಂದೂ ಧರ್ಮದ ಒಂದು ಜಾತಿಯ ಮೇಲೆ ಆಗಿರುವಂತಹ ಘಟನೆ. ಅದೇ ರೀತಿ ಹಿಂದೂ ಮಹಿಳೆಯರು ಬರಬೇಕು, ಪೋಷಕರು ಬರಬೇಕು ಮತ್ತು ಯುವತಿಯರು ಬರಬೇಕು. ಯಾಕೆ ಹೇಳಿದ್ರೆ ಇವತ್ತು ಇದರ ಅವೇರ್ನೆಸ್ ಬೇಕಾಗಿರುವಂತದ್ದು ಮಹಿಳೆಯರಿಗೆ ಮತ್ತೆ ಅದರ ಪೋಷಕರಿಗೆ. ಒಂದು ಲಹು ಜಿಹಾದ್ ಆಗ್ತಾ ಇರುವಂತದ್ದು ನಮ್ಮ ಹಿಂದೂ ಯುವತಿಯರ ಮೇಲೆ. ಇದರ ಬಗ್ಗೆ ನಾವು ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ನಾಡ್ದು ನಡೆಯುವಂತ ಸೋಮವಾರ ಖಂಡನೀಯ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಮಹಿಳೆಯರು ಮತ್ತೆ ಯುವತಿಯರು ಬನ್ನಿ ಅಂತ. ಇದು ಇಲ್ಲಿಯ ಮುಖಂಡೆಯ ಮಾತಾಗಿದ್ದು. ಇದು ನೇರವಾಗಿ ಲವ್ ಜಿಹಾದ್ ಆಗಿದ್ದು. ಇಲ್ಲಿ ಡ್ರಗ್ ಮತ್ತೆ ಏನು ಗಾಂಜಾದ ವ್ಯಸನಿಗಳಿಂದ ಈ ಕೃತ್ಯ ನಡೆದಿದೆ ಅಂತ ಹೇಳಲಾಗ್ತಿದೆ. ಇನ್ನು ಸೋಮವಾರ ಹಿಂದೂ ಸಂಘಟನೆ ಎಲ್ಲರೂ ಒಕ್ಕೊಲ್ಲರದಿಂದ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಗಣೇಶ್ ಸಾಹೇಬ್ರಗಟ್ಟೆ, ನ್ಯೂಸ್ 18 ಉಡುಪಿ. ಹಿಂದೂ ಸಂಘಟನೆಗಳು ಇನ್ನಷ್ಟು ಜನ ಮಾತನಾಡಿದ್ದಾರೆ. ನಾಯಕರುಗಳು ಮಾತನಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ಆಶ್ಚರ್ಯಪಟ್ಟ ಕಾರ್ಕಳ ತಾಲೂಕಿನ ಏನು ಗ್ಯಾಂಗ್ ರೇಪ್ ಪ್ರಕರಣ ಇದೆ, ಇದು ಗ್ಯಾಂಗ್ ರೇಪ್ ಪ್ರಕರಣ ಇವತ್ತು ಇಡೀ ಕಾರ್ಕಳ ಮಾತ್ರ ಅಲ್ಲ, ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯವೇ ಒಂದು ಆಶ್ಚರ್ಯಪಡುವಂಥ ಸಂಗತಿ ಇಲ್ಲಿ ಕಾರ್ಕಳದಲ್ಲಿ ನಡೆದಿದೆ. ಯಾಕಂತ ಹೇಳಿದ್ರೆ ಇದೇನು ಮೊದಲಲ್ಲ. ನಾನು ಹೇಳ್ತಾ ಇರೋದು ಈ ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದದ್ದು ಇದು ಮೊದಲು. ಇದೇ ರೀತಿಯಾಗಿ ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನ ಯಾವ ರೀತಿಯಾಗಿ ತಮ್ಮ ಬಲೆಗೆ ಬೀಳಿಸಿಕೊಂಡು ಅವರ ಬಾಳನ್ನ ಹಾಳು ಮಾಡ್ತಿದ್ದಾರೆ, ಇದು ಪ್ರತಿ ಕಡೆ ನಡೀತಾನೆ ಇದೆ. ಆದ್ರೆ ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿ ನಮ್ಮ ಬೆಳಕಿಗೆ ಬಂದಿದೆ, ಅದು ಸಮಾಜದ ಕಣ್ಣ ಮುಂದೆ ಇದೆ. ಇದರ ಪ್ರಕರಣದಲ್ಲಿ ಯಾರೊಬ್ಬ ಅಲ್ತಾಫ್ ಎಂಬ ಆರೋಪಿ ಇದ್ದಾನೆ, ಪ್ರಮುಖ ಆರೋಪಿ. ಒಟ್ಟು 3 ಜನ ಆರೋಪಿಗಳನ್ನ ಪೊಲೀಸ್ ಇಲಾಖೆ ಈಗಾಗಲೇ ಬಂಧಿಸಿದೆ. ನನ್ನ ಪೊಲೀಸ್ ಇಲಾಖೆಗೆ ನನ್ನ ಆಗ್ರಹ ಏನು ಅಂತ ಕೇಳಿದ್ರೆ, ಈ ಪ್ರಕರಣವನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಕಾರ್ಕಳ ತಾಲೂಕಿನಲ್ಲಿ ಎಲ್ಲ ಕಾಲೇಜು ಆಸುಪಾಸಿನಲ್ಲೂ ಡ್ರಗ್ ಮಾಫಿಯಾವನ್ನ ಕೆಲಸ ಮಾಡ್ತಿದೆ. ಆ ಡ್ರಗ್ ಮಾಫಿಯಾ ಕೆಲಸ ಮಾಡಲಿಕ್ಕೆ ಕಿಂಗ್ ಪಿನ್ ಯಾರು ಅಂತ ಕೇಳಿದ್ರೆ ಈ ಅಲ್ತಾಫ್ನೊಂದಿಗೆ ಆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಯುವತಿ ಇದಕ್ಕೆ ಸಾಥ್ ಕೊಡ್ತಿದ್ದಾಳೆ ಅನ್ನುವಂಥ ಮಾಹಿತಿ ನಮಗೆ ಈಗ ಹಿಂದೂ ಸಂಘಟನೆಗಳಿಗೆ ಬರ್ತಿದೆ. ಅದೇ ರೀತಿ ಮುಸ್ಲಿಂ ಮುಖಂಡರು ಈ ಘಟನೆಯನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬರೀ ವಿರೋಧ ವ್ಯಕ್ತಪಡಿಸೋದು ಮಾತ್ರ ಅಲ್ಲ, ಮುಸ್ಲಿಂ ಮುಖಂಡರಿಗೆ ಒಂದು ಹೇಳ್ತಾ ಇದ್ದೇನೆ, ನಿಮ್ಮ ಸಮಾಜದ ಯುವಕರಿಗೆ ನೀವು ಬುದ್ಧಿ ಹೇಳಬೇಕು. ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಲಿಕ್ಕೆ ಯಾವ ಹಕ್ಕು ಯಾರಿಗೂ ಇಲ್ಲ. ಇದನ್ನ ನೀವು ಇಲ್ಲಿಗೆ ನಿಲ್ಲಿಸಬೇಕು. ಕಾರ್ಕಳ ಶಾಂತಿಯನ್ನು ಬಯಸುವಂತಹ ಕಾರ್ಕಳದ ಜನತೆ. ಅಲ್ಲಿ 3 ಜನ ಇದ್ದಾರೆ. ಒಬ್ಬ ಅಲ್ತಾಫ್, ಅವನು ದೊಡ್ಡ ನಟೋರಿಯಸ್ ಅವ. ಆನಂತರ ಉಳಿದ 2 ಇದ್ದಾರೆ, ಅವರಿಗೆ ಸಹಕಾರ ಕೊಟ್ಟವರು ಮತ್ತು ಅವರು ಕೂಡ ಈ ಜೊತೆಯಲ್ಲಿ ಭಾಗಿಯಾದವರು. ಮತ್ತು ಅಮಲ ಪದಾರ್ಥವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಮಲ ಪದಾರ್ಥ ಇನ್ನು ಇದುವರೆಗೆ ಯಾವ್ದಂತ ನಮಗೆ ಬರಲಿಲ್ಲ. ನಾವು ಅದನ್ನೇ ಕೇಳುವಂಥದ್ದು. ಇವತ್ತು ಅಮಲ ಪದಾರ್ಥ ಅಂದ್ರೆ ಯಾವುದು ಅಂದ್ರೆ ಡ್ರಗ್ಸ್ ಕೊಟ್ಟಿದ್ದಾರೆ. ಆ ಡ್ರಗ್ಸಿನ ಹಿಂದೆ ಇರುವಂತದ್ದು, ಡ್ರಗ್ಸ್ ಎಲ್ಲಿಂದ ಸಪ್ಲೈ ಆಗುತ್ತೆ, ಎಲ್ಲಿಂದ ಬರುತ್ತೆ, ಇವತ್ತು ಅದನ್ನ ಹೇಳ್ಬೇಕಲ್ಲ. ಅದೇ ನಮ್ಮ ಆಗ್ರಹ ಇರುವಂತದ್ದು. ಡ್ರಗ್ಸ್ನ ಹಿಂದೆ ಇರುವಂತಹ ಏನು ಕೈಗಳಿದೆ ಅದನ್ನು ಕಂಡುಹಿಡಬೇಕು. ಇದೇ ಈ ಡ್ರಗ್ಸ್ ಜಾಲವನ್ನು ಒಮ್ಮೆ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ, ಅದನ್ನು ನಿಲ್ಲಿಸಬೇಕೆನ್ನುವಂಥದ್ದು ಆಗ್ರಹ. ಒಬ್ಬ ಅಪರಾಧಿ ಅಂತ ಇವತ್ತು ಸಿಕ್ಕಿರುವಂತಹ ಅಲ್ತಾಫ್ ಇರ್ಬೋದು, ಎಲ್ಲ ಅಪರಾಧಿಕತೆಗಳ ಭಾಗಿಯಾದವರೇ. ಜಿಹಾದ್ ಅಂತ ಹೇಳಿದ್ರೆ ಅದು ಅಪರಾಧನೇ. ಹಿಂದೆ ಇದ್ರೋ ಅದು ಮತ್ತೆ ಇದ್ರೋ ಗೊತ್ತಿಲ್ಲ, ಆದ್ರೆ ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ ಅವರು, ಕ್ರಿಮಿನಲ್ಗಳು. ಅವರನ್ನ ತನಿಖೆ ಮಾಡಬೇಕು. ಕರಾವಳಿಯಲ್ಲಿ ನಾರ್ಕೋಟಿಕ್ ಜಿಹಾದ್ ಮತ್ತು ಲವ್ ಜಿಹಾದ್ ಜೊತೆಯಾಗಿ ನಡೀತಾ ಇದೆ. ಲವ್ ಮತ್ತು ಮಾದಕ ದ್ರವ್ಯ ಇದು ಎರಡಕ್ಕೂ ಸಂಬಂಧ ಇಲ್ಲ ಅಂತ ಮೇಲ್ನೋಟಕ್ಕೆ ನಮಗೆ ಅನಿಸಿದ್ರು ಕೂಡ ಇವತ್ತು ಅನೇಕ ಪ್ರಕರಣಗಳಲ್ಲಿ ಮೊದಲು ಪ್ರೀತಿಸಿ ಆಮೇಲೆ ಮಾದಕ ದ್ರವ್ಯವನ್ನು ಕೊಟ್ಟು ಆ ಬಳಿಕ ಆ ಹೆಣ್ಣನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸಿಕೊಳ್ಳೋದು ಕೊನೆಗೆ ತಮ್ಮ ಅಂತಿಮ ಉದ್ದೇಶವಾಗಿರುವಂತಹ ಮತಾಂತರ ಅಥವಾ ಧರ್ಮಾಂತರಗೊಳಿಸುವಂಥದ್ದು. ಇದು ಅನೇಕ ಪ್ರಕರಣಗಳು ದೇಶಾದ್ಯಂತ ನಡೀತಾ ಇವೆ. ಇದು ಒಂದು ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಸಂಚು. ಈ ಸಂಚಿನ ವಿರುದ್ಧ ಮಾತನಾಡಿದ್ರೆ ಪೊಲೀಸರು ನಮ್ಮ ಮೇಲೆ ಪ್ರಚೋದನಕಾರಿ ಭಾಷಣ ಮಾಡಿದ್ರು,
ಸಮುದಾಯಗಳನ್ನು ಪ್ರಚೋದಿಸಿದ್ದಾರೆ, ಹಿಂಸೆಗೆ. ವೆಲ್ಕಮ್ ಬ್ಯಾಕ್. ಬಾವಿ ಮೇಲೆ ಆಸ್ಪತ್ರೆ ಬಿಲ್ಡಿಂಗ್ ಬೀಳುವಂತ ಆತಂಕ ಎದುರಾಗಿದೆ. ಅವೈಜ್ಞಾನಿಕ ಕಾಮಗಾರಿ ಸೋರ್ತಾ ಇರುವಂತ ಜಿಲ್ಲಾಸ್ಪತ್ರೆ. ಬೀದರ್ ಜಿಲ್ಲಾಸ್ಪತ್ರೆಯ ನೆಲಮಹಡಿಯಲ್ಲಿ ನೀರು ಸೋರ್ತಾ ಇದೆ. ನೀರು ನಿಂತಿರುವಂತದ್ದು. ಮಳೆ ಬಂದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಇದೊಂದು ಪ್ರಾಬ್ಲಮ್ ಇರುತ್ತಂತೆ. ಬಾವಿ ಮೇಲೆ ಆಸ್ಪತ್ರೆ ಬಿಲ್ಡಿಂಗ್ ಬೀಳುವಂತ ಆತಂಕ ಕೂಡ ಮನೆ ಮಾಡಿದೆ. ಅವೈಜ್ಞಾನಿಕ ಕಾಮಗಾರಿ ಅನ್ನುವಂತ ಆರೋಪ, ಹಾಗೆ ಸೋರ್ತಾ ಇರುವಂತ ಜಿಲ್ಲಾಸ್ಪತ್ರೆ ಸರಿಯಾದಂತ ಕಾಮಗಾರಿಯನ್ನ ಮಾಡಿಲ್ಲ, ಬೇಜವಾಬ್ದಾರಿಯಾಗಿ ಮಾಡಿದ್ದಾರೆ, ದುಡ್ಡನ್ನ ಚೆನ್ನಾಗಿ ಹೊಡೆದಿರ್ತಾರೆ ಅಷ್ಟೇ. ಬಾವಿಯಿಂದ ಜಿನಗ್ತಾ ಇರುವಂತ ಅಪಾರ ಪ್ರಮಾಣದ ನೀರು. ಬೇಸ್ಮೆಂಟ್ ನಿಂದ ನೀರು ಹೊರ ಹಾಕ್ಲಿಕ್ಕೆ ಸಿಬ್ಬಂದಿ ಸರ್ಕಸ್ ಮಾಡುವಂತಾಗಿದೆ. 2017ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದ್ದಂತ ಆಸ್ಪತ್ರೆ ಇದು. ಬೇಸ್ಮೆಂಟ್ ಸೇರಿ ಕಟ್ಟಡದ 1 ಮತ್ತು 2ನೇ ಮಹಡಿಯಲ್ಲಿ ನೀರು ನಿಂತ್ಕೊಂಡಿದೆ. ನೀರು ಸೋರಿಕೆಯಿಂದ ರೋಗಿಗಳಲ್ಲಿ ಆತಂಕ ಮನೆ ಮಾಡಿದೆ. ನೀರು ನಿಲ್ಲೋದ್ರಿಂದ ಶಿಥಿಲಗೊಳ್ತಾ ಇರುವಂಥದ್ದು ಪಿಲ್ಲರ್ಗಳು. ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ, ಹೇಗಿದೆ ಅನ್ನುವಂಥದ್ದು ನೋಡ್ಬೋದು. ಅದೇ ಜಿಲ್ಲಾಸ್ಪತ್ರೆನ ಅಥವಾ ಯಾವುದಾದ್ರೂ ಕೊಟ್ಟಿಗೆನ ಗೊತ್ತಿಲ್ಲ, ನೋಡಿ ಹೇಗಿದೆ. ಫುಲ್ ನೀರು ನಿಂತ್ಕೊಂಡಿದೆ. ಆಸ್ಪತ್ರೆಗೆ ಬಂದವನು ಯಾವನಾದ್ರೂ ಇನ್ನಷ್ಟು ರೋಗಗಳನ್ನು ಹಚ್ಕೊಂಡು ಹೋಗ್ಬೇಕಷ್ಟೇ. ಆಸ್ಪತ್ರೆಗೆ ಬಂದರೆ ಆಸ್ಪತ್ರೆಯಲ್ಲಿ ರೋಗ ಕ್ಲಿಯರ್ ಮಾಡ್ಕೊಂಡು ಹೋಗಕ್ಕಲ್ಲ, ಇನ್ನಷ್ಟು ರೋಗಗಳನ್ನು ಹಚ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲಿ ಕಟ್ಟಡದ ಕೆಳಗೆ ಬಾವಿ ಇದ್ರೂ ಕೂಡ ಕಟ್ಟಡವನ್ನ ಕಟ್ಟಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ₹110 ಕೋಟಿ ವೆಚ್ಚದಲ್ಲಿ 2014ರಲ್ಲಿ ಆರಂಭಗೊಂಡು 2017ರಲ್ಲಿ ಮುಕ್ತಾಯಗೊಂಡಿದ್ದಂತ ಕಾಮಗಾರಿ ಇದು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ಹೊತ್ತಿಗೆ ಅದು ಅವೈಜ್ಞಾನಿಕವಾಗಿ ಬಾವಿ ಮೇಲೆ ಕಟ್ಟಬಾರ್ದಿತ್ತು. ಫಸ್ಟ್ ಆಫ್ ಆಲ್ ಕಟ್ಟಿರೋದು ದೊಡ್ಡ ಮಿಸ್ಟೇಕ್. ಸೊ ಆದರೂ ಈಗ ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿ ಬಿಲ್ಡಿಂಗ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇವಾಗ ಅದು ಬಾವಿ ಇರೋದ್ರಿಂದ ನೀರು ಗ್ರೌಂಡ್ ಫ್ಲೋರಲ್ಲಿ, ಕೆಳಗಡೆ ಸೆಲ್ಲರಲ್ಲಿ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ವರೆಗೆ ಬಾವಿ ಇರೋದ್ರಿಂದ ನೀರು ಮೇಲ್ಗಡೆ ಬಂದು ಇವತ್ತು ಪಿಲ್ಲರ್ ಆಗಿರ್ಬೋದು, ಒಳಗಿರುವಂಥ ನಮ್ಮ ಕಬ್ಬಿಣ ರಾಡ್ಗಳು ಏನಪ್ಪ ಅಂದ್ರೆ ತುಕ್ಕು ಹಿಡೋ ಚಾನ್ಸಸ್ ಅದ ಆಲ್ಮೋಸ್ಟ್ ಅಲ್ಲ. ಯಾಕಂದ್ರೆ 5-6 ವರ್ಷ ನೀವು ನೀರಾಗಿಲ್ಲದ ನೀರು ಹಿಡಿತಂದ್ರೆ ತುಕ್ಕು ಹಿಡಿದು ಖಂಡಿತವಾಗಿ ಆ ಪೋರ್ಷನ್ ಯಾವ ಭಾಗದಲ್ಲಿ ಅದ ಆ ಬಿಲ್ಡಿಂಗ್ ಏನಪ್ಪ ಅಂದ್ರೆ ಬೀಳುವಂಥ ಚಾನ್ಸಸ್ ಅದ. ಸೊ ಇವತ್ತು ಅದೊಂದು ದೊಡ್ಡ ಅನಾಹುತ ಆಗೋದೇನಪ್ಪ ಅಂದ್ರೆ ಅದು ಕಟ್ಟಿಟ್ಟಿರೋದು. ಸೊ ಹಾಗಾಗಿ ಇವತ್ತು ನಮ್ಮ ಜಿಲ್ಲಾಡಳಿತ ತಕ್ಷಣ ಸ್ಪಂದನೆ ಮಾಡಿ ಒಂದು ರೋಗಿಗಳ ಹಿತದೃಷ್ಟಿ, ಯಾಕಂದ್ರೆ 100 ರೋಗಿಗಳಲ್ಲಿ ಇರ್ತಾರೆ, ಒಂದು ವೇಳೆ ಆ ಥರ ಏನಾದರೂ ಡ್ಯಾಮೇಜ್ ಆದರೆ ದೊಡ್ಡ ರಿಸ್ಕ್ ಆಗ್ತದೆ ಡಿಸ್ಟ್ರಿಕ್ಟ್ ಅಡ್ಮಿಷನ್. ಸೊ ಹಾಗಾಗಿ ಅದು ಬೆಳೆದಕ್ಕಿಂತ ಮುಂಚಿತವಾಗಿ ಅದನ್ನು ತಕ್ಷಣ ಏನಪ್ಪ ಅಂದ್ರೆ ರಿಪೇರಿ ಮಾಡಿಸೋ ಕೆಲಸ ಆಗಬೇಕು. ಆಮೇಲೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಯಾರ ಆಲ್ರೆಡಿ. ಸೊ ಅದನ್ನು ಕೂಡ ಈ ಅವೈಜ್ಞಾನಿಕವಾಗಿ ಹೆಂಗಿದು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅದಕ್ಕೆ ಯಾರು ನಿರ್ಲಕ್ಷ್ಯ ಆಯಿತು, ಇವತ್ತು ಅವ್ರು ಆ್ಯಕ್ಚುಯಲ್ ಫಾಲೋಅಪ್ ಮಾಡೋರು ಯಾರು ನಮ್ಮ ಜಿಲ್ಲಾಡಳಿತ ಅಂತ ಪರಿಶೀಲನೆ ಮಾಡಿ ಅದು ರಿಪೇರಿ ಮಾಡಿಸ್ಬೇಕಿತ್ತು. ಇದರಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟೊಂದೇನಪ್ಪ ಅಂದ್ರೆ ಇದು ಈ ವ್ಯವಸ್ಥೆಗೆ ತಲುಪಿಸಿದ. ಹಾಗಾಗಿ ತಕ್ಷಣ ಇದು ಬಿಲ್ಡಿಂಗ್ ಬೀಳೋಕ್ಕಿಂತ ಮುಂಚಿತವಾಗಿ ಅದಕ್ಕೆ ರಿಪೇರಿ ಮಾಡುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು, ಸರ್ಕಾರ ಮಾಡಲಿ ಅಥವಾ ಗುತ್ತಿಗೆದಾರರು ಮಾಡಿಸಬೇಕು. ಆಮೇಲೆ ಇದಕ್ಕೆ ನಿರ್ಲಕ್ಷ್ಯ ಅವೈಜ್ಞಾನಿಕವಾಗಿ ಯಾರು ಕಟ್ಟರೆ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು. ಬಿಲ್ಡಿಂಗ್ ಕಟ್ಟಡ ಏನಾಗಿತ್ತಲ್ಲ ಆ ಟೈಮಲ್ಲಿ ಅದಕ್ಕಿಂತ ಮುಂಚೆ ನನ್ನ ಮಾಹಿತಿ ಇಲ್ಲ, ಬಟ್ ನಮ್ಗೆ ಅವರು ಇಂಜಿನಿಯರಿಂಗ್ ವಿಭಾಗ ಹೇಳೋ ಪ್ರಕಾರ ಅಲ್ಲಿ ಮುಂಚೆ ಒಂದು ಬಾವಿ ಇತ್ತು, ಪುರಾತನ ಅಂತಿಲ್ಲ, ಹಳೇದು ಒಂದು 1960-65 ಟೈಮಲ್ಲಿಂದ ಬಾವಿ ಇತ್ತು. ಅದು ಕ್ಲೋಸ್ ಮಾಡಿದರು. ಆಮೇಲೆ ಅದು ಕಟ್ಟಡ ಎಲ್ಲ ಸ್ಟಾರ್ಟ್ ಆಗಿತ್ತು. ಬಟ್ ಈ ಗ್ರೌಂಡ್ ವಾಟರ್ ಎಲ್ಲ ಇನ್ಕ್ರೀಸ್ ಆಗಿದ ಮೇಲೆ ಮಳೆಗಾಲದಲ್ಲಿ ಅಲ್ಲಿ ನೀರು ಬಬಲ್ಸ್ ಅಂತಾರಲ್ಲ, ಜರ್ಪಿ ಅಂತ ಏನು ಅಂತಾರಲ್ಲ, ಅದರಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅದು ಸುಮಾರು 2017ಇಂದ ಇದೆ ಪ್ರಾಬ್ಲಮ್ ಇದೆ ಇದು. ಆ ಟೈಮಲ್ಲಿ ನಾವು 3-4 ತಿಂಗಳಲ್ಲಿ ಮೋಟರ್ ಮುಖಾಂತರ ಪಂಪಿಂಗ್ ಮಾಡಿ ನೀರು ಹೊರಗಡೆ ಹಾಕ್ತೀವಿ. ಇದಕ್ಕೆ ಚೆನ್ನೈನಿಂದ ಒಂದು ಟೀಮ್ ಬಂದು ಡ್ರಾಟಿಂಗ್ ಅಂತ ಮಾಡ್ತಾರೆ. ಅದಕ್ಕೆ ಅದೆಲ್ಲ ಎಲ್ಲಿ ಜರ್ಪಿ ಇದೆ ಕ್ಲೋಸ್ ಮಾಡೋಕ್ಕೆ ಪ್ರಯತ್ನ ಅದೆಲ್ಲ ಮಾಡಿದರು. ಆದ್ರೂ ಅದು ಕರೆಕ್ಟಾಗಿ ಇದು ಆಗ್ತಾಯಿಲ್ಲ. ಮತ್ತು ಮುಂಬೈದು ಒಂದು ಟೀಮಿಗೂ ಕರೆಸಿದ್ದೀವಿ. ಅದು ಇದ್ರೊಳಗಡೆ ಇಂಜಿನಿಯರಿಂಗ್ ಎಲ್ಲ ನೋಡ್ತಾ ಇದೆ. ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ ದೊರಕ್ತಾ ಇಲ್ಲ. ಬಟ್ ಇದಕ್ಕೆ ಟೈಮಿಂಗು ಅದಕ್ಕೆ ಪರಿಹಾರ ಅಂತಂದರೆ ನೀರುಗಡೆ ಹೊರಗಡೆ ಹಾಕೋದು ಅಷ್ಟೇ ಅದಕ್ಕೊಂದು ಸೊಲ್ಯೂಷನು. ಬಟ್ ಅದರೊಳಗಡೆ ಸದ್ಯಕ್ಕಂತೂ ಯಾವುದೂ ಮಾಸ್ಕಿಟೋಸ್ ಆಗಲಿ ಏನೋ ಇದು ಆಗ್ತಾ ಇಲ್ಲ. ನಾವು ಬ್ಲೀಚಿಂಗ್ ಹಾಕಿ ಅದಕ್ಕೆಲ್ಲ ಕ್ಲೀನ್ ಮಾಡ್ತೀವಿ. ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾದಂಥ ಅವ್ಯವಸ್ಥೆಯಿಂದ ಕೂಡಿದೆ ಜಿಲ್ಲಾಸ್ಪತ್ರೆ ಅನ್ನುವಂಥದ್ದನ್ನು. 100 ಕೋಟಿ ವೆಚ್ಚ ಮಾಡಿ ಕಾಮಗಾರಿಯನ್ನು ಮಾಡಿ ಅಲ್ಲಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗಿದೆ. ಬೇಕಾಬಿಟ್ಟಿಯಾಗಿ ಆಸ್ಪತ್ರೆ ನಿರ್ಮಾಣ ಆಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಮತ್ತೊಂದಿಲ್ಲ. ಒಂದು ಕಡೆ ಬಾವಿ ಮೇಲೆ ನಿರ್ಮಾಣ ಮಾಡಿರುವಂಥದ್ದು, ಮತ್ತೊಂದು ಕಡೆ ಮಳೆ ಬಂದರೆ ಸಾಕು ಇಡೀ ಕಟ್ಟಡ ಸೋರುತ್ತಂತೆ, ಎಲ್ಲ ಕಡೆನೂ ಕೂಡ ನೀರು ಇಳಿಯುತ್ತಂತೆ. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಹೇಗಿದೆ ಅಲ್ಲಿ ಪರಿಸ್ಥಿತಿ ಅಂತ. ಆಸ್ಪತ್ರೆಗೆ ಹೋದರೆ ರೋಗ ರುಜಿನಗಳನ್ನು ನಿವಾರಣೆ ಮಾಡ್ಕೊಂಬರಕ್ಕೆ ಹೋಗ್ತಾರೆ. ಆದರೆ ಬೀದರ್ನಲ್ಲಿ ಹಂಗಲ್ಲ. ಆಸ್ಪತ್ರೆಗೆ ಹೋದರೆ ಯಾವುದಾದ್ರೂ ರೋಗ ಹಚ್ಕೊಂಬರ್ಬೇಕು ಸೊಳ್ಳೆಗಳ ಕಾಟದಿಂದ. ಮೊದಲೇ ಆಲ್ರೆಡಿ ನೋಡ್ತಾ ಇದ್ದೀರಾ ಡೆಂಗ್ಯೂ ಕಾಟ ಯಾವ ರೀತಿ ಇಡೀ ರಾಜ್ಯದಾದ್ಯಂತ ಕೇಸಸ್ಗಳು ವರದಿ ಆಗ್ತಾ ಇದೆ ಅಂತ.
ಸುಮಾರು 23,000ಕ್ಕೂ ಹೆಚ್ಚಿನ ಕೇಸ್ಗಳು ರಾಜ್ಯದಲ್ಲಿ ವರದಿಯಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಎಷ್ಟು ಕ್ಲೀನ್ ಆಗಿರಬೇಕು ಆಸ್ಪತ್ರೆಗಳು. ಚಿತ್ರದುರ್ಗದಲ್ಲಿ ಮಳೆಯಿಂದ ಮನೆಗಳಿಗೆ ಹಾನಿಯಾಗಿದೆ. ಓಬಣ್ಣನಹಳ್ಳಿಯಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಸಂಸದ. ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರಂತೆ ಸಂಸದ ಗೋವಿಂದ ಕಾರಜೋಳ. ಚಿತ್ರದುರ್ಗದಲ್ಲಿ ಮಳೆಯಿಂದ ಮನೆಗಳಿಗೆ ಹಾನಿಯಾಗಿದೆ. ಓಬಣ್ಣನಹಳ್ಳಿಯಲ್ಲಿ ಪರಿಶೀಲನೆ ಮಾಡಿರುವಂಥದ್ದು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ. ಇಂಥ ಮನೆಗಳಲ್ಲಿ ಮನುಷ್ಯರು ಬದುಕೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರಂತೆ. ಬಾಣಂತಿ ಹೆಣ್ಣು ಮಕ್ಕಳು ವಾಸ ಮಾಡ್ತಿದ್ದಾರೆ. ಕಡ್ಡಿ ಪೊರಕೆ ಕಟ್ಟಿಕೊಂಡು ಜೀವನವನ್ನ ಮಾಡಿಕೊಂಡಿದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಸಮಾಧಾನ ವ್ಯಕ್ತಪಡಿಸೋದು ಏನ್ ಪ್ರಯೋಜನ? ಕಟ್ಸ್ಕೊಡಿ ಹಂಗಾದ್ರೆ ರಾಜ್ಯ ಸರ್ಕಾರಕ್ಕೋ ಅಥವಾ ಕೇಂದ್ರ ಸರ್ಕಾರಕ್ಕೋ ಹೇಳ್ಬಿಟ್ಟು. ಅಲ್ಲಿ ರೋಷಾವೇಶ ತೋರಿಸಿದ್ರೆ ಏನು ಆಗಲ್ಲ. ಅಲ್ಲಿ ಪರಿಹಾರ ಅಂದ್ರೆ ಏನು? ಆ ಪರಿಹಾರವನ್ನು ಸೂಚಿಸಬೇಕಲ್ಲ ಸಂಸದರು. ತಹಶೀಲ್ದಾರ್, ರೆವಿನ್ಯೂ ಇನ್ಸ್ಪೆಕ್ಟರ್, PDO ಏನ್ ಮಾಡ್ತಾರೆ? ಈ ಹಳ್ಳಿಗೆ ಅವಶ್ಯವಿರುವಂಥದ್ದು ಮಾನವೀಯತೆ. ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಗರಂ ಆಗಿದ್ರಂತೆ. ನಾನು ಮುಧೋಳ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸ ಹೋಗಿ ನೋಡ್ಕೊಂಡು ಬನ್ನಿ, ನಾನೇ ನಿಮಗೆ ಬಸ್ ಮಾಡಿ ಕೊಡ್ತೀನಿ, ನಾನೇ ದುಡ್ಡನ್ನ ಕೊಡ್ತೀನಿ, ಹಾನಿಗೊಳಗಾದಂಥ ಮನೆಗಳ ಸಂಪೂರ್ಣ ಸರ್ವೆ ಮಾಡಿ ವರದಿಯನ್ನ ನೀಡಿ ಅಂತ ಕ್ಲಾಸ್ ತಗೊಂಡ್ರಂತೆ. ಚಿತ್ರದುರ್ಗದ ಅಧಿಕಾರಿಗಳನ್ನ ನಮ್ಮ ಜಿಲ್ಲೆಗೆ ಕಳಿಸ್ಬೇಕು. ಯಾವ ರೀತಿ ಮಾಡಿದೀವಿ ಯಾವ ರೀತಿ ಮಾಡಿದೀವಿ ಅಂತ ನೋಡಿದೀವಿ ಅಂದ್ರೆ ಒಂದು ನಾನೇ ಒಂದು ಬಸ್ ಮಾಡಿಕೊಡ್ತೀನಿ. ಎಲ್ಲ ಇಒಗಳು, ನಿಮ್ಮ ತಹಸೀಲ್ದಾರ್ಗಳು, ಮತ್ತೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ರೌಂಡ್ ಹೋಗಿ ಬರ್ರಿಪ್ಪ, ನಾನೇ ಬಸ್ ಮಾಡಿಕೊಡ್ತೀನಿ, ಬಸ್ಸಿಗೆ ನಾನೇ ದುಡ್ಡು ಕಟ್ತೀನಿ, ಯಾರು ಮಾಡಬೇಡ್ರಿ, ಹೋಗಿ ನೋಡ್ಬೇಕು ಹೆಂಗೆ ಮಾಡ್ತೀನಿ. ಈ ರೀತಿ 75 ವರ್ಷ ಸ್ವಾತಂತ್ರ್ಯ ನಂತರನು ಅಲ್ಲ, ಅವ್ರನ್ನ ಮನುಷ್ಯರತ್ತೆ ನೀವು ನೋಡೋದಿಲ್ಲ ಅಂದ್ರೆ ಅಧಿಕಾರಿಗಳು ಅವ್ರ ಮನುಷ್ಯರತ್ತೆ ನೋಡ್ರಿ, ರೆಡಿ ಮಾಡ್ಕೊಂಡು ಬರ್ರಿ. ನಾನು ಜಾಸ್ತಿ ಮಾತಾಡ್ತೀನಿ. ನಿಮ್ಮನ್ನ ಒಂದ್ಸರಿ ಚಿತ್ರದುರ್ಗದ ಅಧಿಕಾರಿಗಳನ್ನ ನಮ್ಮ ಜಿಲ್ಲೆಗೆ ಕಳಿಸ್ಬೇಕು. ಈಗ ಬಿದ್ದದ್ದು ಎಷ್ಟು ಇದ್ರಾಗ ನೋಡ್ರಿ, ಇವಕ್ಕೆಲ್ಲ ಏನು ಮಾಡಕ್ಕೆ ಸಾಧ್ಯ? ಅದು ಮನೇನೇ ಇಲ್ಲ, ಪೊರಕೆ ಕಟ್ಕೊಂಡು ಕೂತದ. ಈಗ ಒಂದ್ಸಲ ಕೊಟ್ಟಿದ್ದೀವಿ, 2 ಸಲ ಕೊಟ್ಟಿದ್ದೀವಿ, ಏನು ನಿಮ್ಮ ಮನೆಯಿಂದ ಕೊಡೋದಿಲ್ಲ, ಕೊಡಿ. ಗೋವಿಂದ ಕಾರಜೋಳ ಅವರು ಸ್ಥಳ ಪರಿಶೀಲನೆಗೆ ಹೋಗಿದ್ರು. ಮಳೆಯಿಂದ ಹಾನಿಗೊಳಗಾದಂಥ ಪ್ರದೇಶಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೇಗ ಸೂಕ್ತ ರೀತಿಯಲ್ಲಿ ಪರಿಹರಿಸಬೇಕು, ಪರಿಹಾರವನ್ನ ಕೊಡಬೇಕು, ಮನೆ ಕಟ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿರೋಳ ಗ್ರಾಮದಿಂದ ಬಸಾಪುರ, ಹಾರೋಗೇರಿ, ಮುರುಡಿ ಗ್ರಾಮಗಳಿಗೆ ಸಂಪರ್ಕಿಸುವಂತ ಸೇತುವೆ ಕಾಮಗಾರಿ 1 ವರ್ಷ ಕಳೆದರೂ ಕೂಡ ಪೂರ್ಣಗೊಂಡಿಲ್ಲ. ಕಾಮಗಾರಿ ಮಾಡುವಂತ ನಿಟ್ಟಿ ಸೇತುವೆ ಅಗೆದು ಹಾಗೆ ಮಣ್ಣನ್ನು ಹಾಕಿ ಬಿಟ್ಟಿದ್ದಾರೆ. ಮಣ್ಣು ಇರುವಂತ ಕಾರಣ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಆಗಿದೆ. ವಾಹನ ಸವಾರರು ಪ್ರತಿನಿತ್ಯ ಪರದಾಟ ಅನುಭವಿಸಬೇಕಾಗಿರುವಂಥದ್ದು. ಸರಿಯಾಗಿದ್ದಂಥ ರಸ್ತೆಯನ್ನು ಹದಗೆಡಿಸಿದ್ದಾರೆ. ಸವಾರರು ಬಿದ್ದು ಹೆಚ್ಚು ಕಡಿಮೆ ಆಗುವ ಮುನ್ನ ಎಚ್ಚೆತ್ತುಕೊಂಡು ರಸ್ತೆಯ ಸೇತುವೆ ದುರಸ್ತಿ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ. ಹಿರೋಡಟ್ಟಿ ಹಾಗೂ ಹಾರಗೇರಿ ಬಸಾಪುರ ನಡುವೆ ಹೋಗುವಂಥ ದಾರಿ, ಇಲ್ಲಿ ನೀರು ಚಳಿ ನೀರು ಕೋಡಿ ಹೊಡೆದು ಬಸ್ಸು ಜನ ಅಡ್ಡಾಡಕ್ಕೆ ಭಾಳ ತೊಂದರೆ ಇರುತ್ತೆ. ಜನ ಬಿದ್ದು ಭಾಳ ಅನಾಹುತ ಆಗುತ್ತೆ. ಅದು ದಯವಿಟ್ಟು PWD ಡಿಪಾರ್ಟ್ಮೆಂಟ್ನವರು ಈ ರೋಡನ್ನು ದುರಸ್ತಿ ಮಾಡಿ ಅಂಡರ್ ಬ್ರಿಡ್ಜ್ ಮಾಡಿ ಅಂಡರ್ ಲೈನ್ ನಂಗೆ ನೀರು ಹೋಗೋಂಥ ವ್ಯವಸ್ಥೆ ಆಗಬೇಕು. ಇದನ್ನು ಯಾವ ಸರ್ಕಾರ ಈಗ ಹೇಳಿದ್ರು ಅದು ಕಣ್ ತೆಗೆದು. ಮೂಡಾ ಪ್ರಾಸಿಕ್ಯೂಷನ್ ಬಗ್ಗೆ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. DCM ಕೆಲವು ಸಚಿವರು ದೆಹಲಿಗೆ ಹೋಗಿದ್ವಿ, ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ ಅಂತ ಹೇಳಿದ್ರು. ಹೈಕಮಾಂಡ್ಗೆ ಹೋಗಿ ವರದಿಯನ್ನ ಕೊಟ್ಟು ಬಂದಿದ್ದಾರೆ. ವರದಿಯನ್ನ ಮುಟ್ಸ್ ಬಂದಿದ್ದಾರೆ. ಏನಾಗಿದೆ, ಏನು ಎತ್ತ, ನಂದೇನು ತಪ್ಪಿಲ್ಲ, ನಾನೇನು ಮಾಡಿಲ್ಲ. ಸಿದ್ದರಾಮಯ್ಯನವರ ಸಬೂಬು ಹೈಕಮಾಂಡ್ ಹತ್ರ ಹೋಗಿ ರಾಹುಲ್ ಗಾಂಧಿ, AC ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಇವರ ಹತ್ರ ಹೋಗಿ ಹೇಳಿದ್ದಾರೆ. ಮೂಡಾ ಪ್ರಕರಣದ ಪಾದಯಾತ್ರೆ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಸಂವಿಧಾನ ಬಾಹಿರವಾಗಿದೆ, ಗವರ್ನರ್ಗೆ ಕ್ಯಾಬಿನೆಟ್ ನಿರ್ಣಯ ಕಳಿಸಿದ್ದೇವೆ ಅಂತಲೂ ಕೂಡ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು. ಕೋರ್ಟ್ನಲ್ಲಿ ಪ್ರಶ್ನಿಸಿ ಅರ್ಜಿಯನ್ನ ಹಾಕಲಾಗಿದೆ. 29ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದ ಬಳಿಕ ಮೊದಲ ರಿಯಾಕ್ಷನ್ ಇದೆ. ಸಂವಿಧಾನ ಬಾಹಿರ ನಾವೇ ಡೆಲ್ಲಿಗೆ ಹೋಗಿದ್ದು. ಕರ್ನಾಟಕದಲ್ಲಿ ಆಗಿರತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ
ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು ವಿವರಿಸಿದ್ದೀವಿ ಯಾವ ಥರ ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ. ವಿಶೇಷವಾಗಿ ಇವರು ಮೂಢ ಪ್ರಕರಣವನ್ನು ತಗೊಂಡು ಪಾದಯಾತ್ರೆ ಮಾಡೋದ್ರ ಬಗ್ಗೆ ನಾವು ಅದನ್ನು ರಾಜಕೀಯವಾಗಿ ಎದುರಿಸೋದ್ರ ಬಗ್ಗೆ, ಯಾಕೆಂದರೆ ನಾವು ನಮ್ಮ ಸರ್ಕಾರ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಶಾಂಕ್ಷನ್ ಅದು ಸಂವಿಧಾನ ಬಾಹಿರ ಮತ್ತು ಕಾನೂನು ಬಾಹಿರ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದನ್ನು ಚಾಲೆಂಜ್ ಕೂಡ ಮಾಡಿದ್ದೀವಿ. ನಮ್ಮ ಕ್ಯಾಬಿನೆಟ್ ಕೂಡ ಅದನ್ನು ಖಂಡಿಸಿದೆ. ಲೆಜಿಸ್ಲೇಟಿವ್ ಪಾರ್ಟಿ ಕೂಡ ಖಂಡಿಸಿದೆ. ಸೊ ಅದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಹೈಕೋರ್ಟ್ನಲ್ಲಿ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಅದು ಪಾರ್ಟರ್ಡ್ ಆಗಿದೆ. ಮತ್ತು 29ನೇ ತಾರೀಕು ಅದನ್ನೆಲ್ಲ ವಿವರಿಸಿದ್ದೀವಿ ಅವ್ರಿಗೆ.